ಕನ್ನಡ ಭಾಷೆ ನಮ್ಮ ಕನ್ನಡಿಗರಿಗೆ ಗೊತ್ತಿರೋದಿಲ್ಲ. ಕೆಲವರು ಬಂದರೂ ಮಾತನಾಡಲ್ಲ. ಇಂಥ ಕೆಲವರ ಬಳಿಗೆ ನಮ್ಮ ಸುವರ್ಣ ವಾರ್ತೆ ತಂಡ ಹೋಯಿತು. ಕನ್ನಡ ಮಾತಾಡಿ ಸ್ವಾಮಿ ಅಂತ ಅವರ ಬಾಯಿಂದ ಅದೆಂಥ ಕನ್ನಡ ಬಂತು ಗೊತ್ತಾ? ಇದೇ ಈ ಹೊತ್ತಿನ ವಿಶೇಷ ಥರ ಥರ ಕನ್ನಡ. ಪರಭಾಷೆಗಳ ಹಾವಳಿಯ ನಡುವೆ ಕನ್ನಡ ನಾಡಲ್ಲಿ ಕನ್ನಡವೇ ಪರಕೀಯವಾಗಿಬಿಡ್ತಾ ಇದೆ. ಅನ್ಯ ಭಾಷೆಗಳ ಸೋಂಕು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕನ್ನಡಿಗರಿಗೆ ಅಚ್ಚ ಕನ್ನಡ ಮಾತಾಡೋದೇ ಕಷ್ಟವಾಗಿದೆ. ಅಪ್ಪಿತಪ್ಪಿ ಕಷ್ಟಪಟ್ಟು ಶುದ್ಧ ಕನ್ನಡ ಮಾತನಾಡಲು ಯತ್ನಿಸಿದರೆ ಹೇಗಿರುತ್ತೆ ನೀವೇ ನೋಡಿ. ಇತ್ತೀಚೆಗಷ್ಟೇ ನಾವು ನಮ್ಮ ನಾಯಕರ ಆಂಗ್ಲ ಭಾಷೆ ಹೇಗಿದೆ ಅನ್ನೋದನ್ನು ತೋರಿಸಿದ್ವಿ. ಅದು ನಿಮ್ಮ ಪಾಲಿಗೆ ಹಾಸ್ಯದ ರಸದೌತಣ. ಆದರೆ ಕೆಲವರು ಕನ್ನಡದ ಪ್ರತಿನಿಧಿಗಳಿಗೆ ಆಂಗ್ಲ ಭಾಷೆ ಯಾಕೆ ಬೇಕು, ಕನ್ನಡ ಸಾಕಲ್ವಾ ಅನ್ನೋ ಪ್ರಶ್ನೆ ಎತ್ತಿದ್ರು. ಸರಿ, ಹಾಗಾದರೆ ಸ್ವಚ್ಛ ಕನ್ನಡವನ್ನಾದರೂ ಮಾತನಾಡ್ತಾರಾ? ಅದನ್ನೂ ಒಂದು ಕೈ ನೋಡ್ಬಿಡೋಣ ಬನ್ನಿ. ಸರ್, ಈಗ ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆ ಬೆಳವಣಿಗೆಗೆ ಏನೇನು ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಏನು ಮಾಡಬೇಕು ಅಂತ 2 ನಿಮಿಷ ಕನ್ನಡದಲ್ಲಿ, ಸಂಪೂರ್ಣ ಕನ್ನಡದಲ್ಲೇ ಮಾತಾಡಿ. ನಾವಿವಾಗ ಏನು ಮಾಡ್ತಾ ಇದ್ದೀವೋ, ನಮ್ಮ ಸರ್ಕಾರ ಇವಾಗ ಇದಕ್ಕಾಗಿ ಒಂದು ಕಾರ್ಯಕ್ರಮ, ಒಂದು ಗ್ರೌಂಡ್ಸ್ನಲ್ಲಿ, ಒಂದು ಸರ್ಕಾರದ ಒಂದು ಗ್ರೌಂಡ್ನಲ್ಲಿ ತಗೊಂಡ್ಬಿಟ್ಟು ಒಂಥರ ಒಂದು ಫಂಕ್ಷನ್ ಮಾಡಿದ್ರೆ ಯಾವ ಥರ ಅಂದರೆ ಕನ್ನಡ ಅಭಿವೃದ್ಧಿಗೋಸ್ಕರ ಹುಡುಗರನ್ನ ಎಲ್ಲ ಗೌರ್ಮೆಂಟ್ ಶಿಕ್ಷಣ ಅಧಿಕಾರಿಗಳ ಎಲ್ಲ ಗೌರ್ಮೆಂಟ್ ಎಲ್ಲ ಪಬ್ಲಿಕ್ ಎಲ್ಲರನ್ನ ಕಳಿಸ್ಬಿಟ್ಟು ಅವರಿಗೆ ಒಂಥರ ಕನ್ನಡ ಅಂದರೆ ಏನು, ನಮ್ಮ ಕನ್ನಡ ಹಿನ್ನೆಲೆ ಹೆಂಗೆ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ. ನವೆಂಬರ್ 1ರಿಂದ ಲಾಸ್ಟ್ ಕಡೆವರೆಗೂ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ. ರಾಜ್ಯೋತ್ಸವ ನಮ್ಮ BNPಯಿಂದ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾರೆ. ಹಿನ್ನೆಲೆಯಲ್ಲಿ ಎಲ್ಲ ಕನ್ನಡ ರಾಜ್ಯೋತ್ಸವ ಅಲ್ಲ, ಅದು ಏನಂದರೆ ನೋಡಿ, ಕನ್ನಡ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಈಗ ಅದೇ ಥರ ಉರ್ದು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ. ಅದರಿಂದ ಹೆಚ್ಚಿಗೆ ಪ್ರಯೋಜನ ಇಲ್ಲ. ನಮಗೆ ಕನ್ನಡ ಆಗಲಿ ಉರ್ದು ಆಗಲಿ ಒಂದು ಭಾಷೆಯಾಗಿ ನಮಗೆ ಬೇಕಾಗುತ್ತೆ. ನಮಗೆ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಯಾವ ಭಾಷೆಯಲ್ಲಿ ಮಾಡಲಿಕ್ಕಾಗುತ್ತೆ? ಆ ಭಾಷೆ ನಮಗೆ ನಾವು ಕಲಿಬೇಕು. ಆದರೆ ಅದರ ಅರ್ಥ ನಾವು ಕನ್ನಡ ನಮ್ಮ ಮಾತೃಭಾಷೆಯನ್ನು ಬಿಡ್ಲಿಕ್ಕಾಗಲ್ಲ. ಅಯ್ಯೋ, ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅದು ಗೊತ್ತಿಲ್ಲ ಸರ್, ಎಲ್ಲರೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು. ಮಕ್ಕಳಿಗೆಲ್ಲ ಕನ್ನಡ ಕಲಿಸೋದು. ಹೆದರಬೇಡಿ. ಕನ್ನಡ ಶಾಲೆಗಳು ಮುಗಿಸ್ತಾ ಇದ್ದಾರೆ, ಅದೆಲ್ಲ ಮುಚ್ಚಬಾರ್ದು ಅಂತ ಕನ್ನಡ ಶಾಲೆಗೆಲ್ಲ ಮುಗಿಸ್ತಾ ಇದ್ದಾರೆ. ಕನ್ನಡ ಹೇಳ್ಕೊಡ್ಬೇಕಾ? ಜನರೆಲ್ಲ ಸರ್ಕಾರ ಇದು ಯಾವ ಕನ್ನಡ ಗುರು? ಸರ್, ಸರ್ಕಾರದವರು ಇವ್ರದ್ದು ಚೀಪ್ ಪೊಲಿಟಿಕ್ಸ್ ಬಿಟ್ಬಿಟ್ಟು ಸ್ವಲ್ಪ ಕನ್ನಡ ಈಗ ಬೇಸಿಕ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಬೇಸಿಕ್ ಎಜುಕೇಷನ್ ಇಂಗ್ಲೀಷ್ ಕನ್ನಡ ಮೀಡಿಯಮಲ್ಲಿ ಕೊಡಬೇಕು. ಈಗ ಟೆಕ್ನಿಕಲ್ ಮತ್ತು MBBS ಅಲ್ಲೆಲ್ಲ ಓಕೆ, ಕನ್ನಡ ಈಗ ಬೇರೆ ನಾರ್ತ್ ಈಸ್ಟ್ ಎಲ್ಲ ಬಂದಿರ್ತಾರೆ, ಹೊರಗಡೆಯಿಂದ ಎಲ್ಲ ಕನ್ನಡ ಭಾಷೆ ಓದ ಬಂದಿರ್ತಾರೆ, ತಮಿಳ್ನಾಡೆಲ್ಲ ಬರ್ತಾರೆ. ಅವ್ರಿಗೆಲ್ಲ ನಮ್ಮ ಭಾಷೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು. ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ ಅಂತ ಕಾನ್ವೆಂಟ್ ಸ್ಕೂಲ್ ಆಗಬೇಕು. ಆ ಟೈಮಲ್ಲಿ ಪರ್ಟಿಕ್ಯುಲರ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರ್ತಾ ಇರಲಿಲ್ಲ. ಈ ಕನ್ನಡ ಲ್ಯಾಂಗ್ವೇಜ್ ಇದೆ. ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ತಾವು ನೋಡಿರ್ಬೋದು, ನನ್ನ ಮಂತ್ರಿ ಆದಮೇಲೆ ನನ್ನ ಮಂತ್ರಿ ಓದ್ ತೊಗೊಂಡಿದ್ದು, ನಾನು ಕನ್ನಡದಲ್ಲಿ ತೊಗೊಂಡಿದ್ದು, ಇಂಗ್ಲೀಷಲ್ಲಿ ತೊಗೊಂಡಿಲ್ಲ, ವಾಟರ್ ನಾಗರಾಜ್ ಅವರೆಲ್ಲ ಗಲಾಟೆ ಮಾಡಿದ್ರು. ರಾಜ್ಯೋತ್ಸವ ಶುಭಾಶಯಗಳು. ಯಾವ್ದಾದ್ರು ಇಕ್ಕಟ್ಟಲ್ಲಿ ಸಿಲುಕಾಕ್ಬಿಡ್ಬೇಡಿ ನಮ್ಮನ್ನ. ಕನ್ನಡ ಮಾತಾಡಿ ಅಂದ್ವಪ್ಪ, ಅದು ಇಕ್ಕಟ್ಟ. ಕನ್ನಡ ಭಾಷೆ ಅಭಿವೃದ್ಧಿಗೆ ನಮ್ಮ ಪ್ರಾಣ ಇರೋವರೆಗೂ ನಮ್ಮ ಪ್ರಾಣನ ಕೊಟ್ಟು ಕಾಪಾಡಬೇಕು. ಯಾಕಂದರೆ ನಾನು ಹುಟ್ಟಿಯಲ್ಲಿ ತಮಿಳವಳಾಗಿದ್ದರೆ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಟು BA LLB ಕನ್ನಡ ಮೀಡಿಯಮೇ ಓದಿದ್ದೀನಿ.
ನನ್ನ ಮೈಯಲ್ಲಿ ಹರಿಯೋ ರಕ್ತನೂ ಕನ್ನಡದ ರಕ್ತನೇ. ಹುಟ್ಟಿದ್ದು ಕರ್ನಾಟಕ, ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದೀನಿ. ಅದರಿಂದ ಕನ್ನಡಕ್ಕೆ ಯಾವತ್ತೂ ಚಿರಋಣಿಯಾಗಿತ್ತು. ನಾವು ರಸ್ತೆಯಲ್ಲಿ ಹೋಗುವಾಗ ಬೋರ್ಡುಗಳು, ಅಂಗಡಿ ಮುಂದೆ ಬೋರ್ಡುಗಳು ಕೂಡ ಆ ಭಾಷೆಯಲ್ಲಿ ಇರ್ತವೆ. ಆದರೆ ಇಲ್ಲಿ ನಾವು ಇಂಗ್ಲೀಷನ್ನು, ಹಿಂದಿಯನ್ನು, ತಮಿಳನ್ನು, ತೆಲುಗನ್ನು ಎಲ್ಲ ಭಾಷೆಯನ್ನು ಉಪಯೋಗಿಸ್ತೇವೆ. ಇದು ನಮ್ಮ ಔದಾರ್ಯ ಇರ್ಬೋದು, ಕನ್ನಡಿಗರ ಔದಾರ್ಯ ಇರ್ಬೋದು. ಆದರೆ ಇದನ್ನೇ ಎಲ್ಲೋ ಒಂದು ಕಡೆ ತಪ್ಪು ಗ್ರಹಿಕೆ ಮಾಡಿಕೊಳ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಇದು ಕನ್ನಡಕ್ಕೆ ಒಳ್ಳೆಯದಲ್ಲ. ಕನ್ನಡ ಈಗಾಗಲೇ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಒಂದು ರೆಕಾರ್ಡ್ ಇದು. ಹಾಗಾದ್ರೆ ರೆಕಾರ್ಡು ಕನ್ನಡನಾ? ನಮ್ಮ ಭಾಷೆ ಬೆಳವಣಿಗೆ ಮೊದಲು ನಮ್ಮ ಭಾಷೆನ ಪ್ರೀತಿಸಬೇಕು. ಅದೇ ಮೈನ್ ಥಿಂಗು. ಸಾರಿ ಮತ್ತು ಪ್ರತಿಯೊಂದು ಶಾಲೆಯಲ್ಲೂ ಪ್ರಥಮ ಭಾಷೆ ಕನ್ನಡ ಮಾಡಬೇಕು. ನನಗೆ ಗೊತ್ತಿಲ್ಲ ಸರ್. ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳಿ ಜನರಿಗೆ. ಶುಭಾಶಯಗಳು ಅಷ್ಟೇನಾ? ನನಗೆ ಅಷ್ಟು ಗೊತ್ತಿಲ್ಲ. ಬೇರೆ ಕೇಳಿ ಬೇರೆಯವ್ರಿಗೆ. ಹೆದರಿಬೇಡಿ, ಕನ್ನಡ ಮಾತಾಡಿ, ಕನ್ನಡ. ಇಲ್ಲ ಹೇಳೋದಿಲ್ಲ ಸರ್. ಇಲ್ಲ ಬೇಡ ಸರ್, ನನಗೆ ನಾನು ಇಷ್ಟೊತ್ತಿಗೆ ಮಾತಾಡಿದ್ದೆ. ಟಿ ವಿಯಲ್ಲಿ ಮಾತಾಡಲಿಲ್ಲ ನಾನು. ಇಲ್ಲ, ನನಗೆ ಕನ್ನಡದಲ್ಲಿ ಬರೋದಿಲ್ಲ. ಅಷ್ಟು ಬರೋದಿಲ್ಲ ಕನ್ನಡ. ಇಲ್ಲ ಬೇಡ, ಇಲ್ಲ ಬೇಡ ಸರ್. ಅವ್ರು ಮಾತಾಡ್ತಾರೆ. ಸರ್ ನಿಮ್ದಾದ್ಮೇಲೆ ಅವ್ರು ತಗೋತೀನಿ ನಾನು. ಅಲ್ಲ, ರಾಜ್ಯೋತ್ಸವ ಶುಭಾಶಯ ಹೇಳಿ ಸರ್ ಜನರಿಗೆ. ರಾಜ್ಯ ಜನರಿಗೆ ನಮ್ಮ ನಾಯಕ ಅವರು ರಾಜ್ಯೋತ್ಸವ ಶುಭಾಶಯ ಹೇಳಿ. ನಾಯಕರು ಹೇಳಿದ್ರು ನಂದು ತಂದ್ರೆ ನಿಂದು ತಗೋ, ಯಾಕೆ? ಸರಿ ಬರ್ತೀನಿ, ಒಂದು ನಿಮಿಷ. ಕನ್ನಡ ರಾಜ್ಯೋತ್ಸವ ಶುಭಾಶಯ. ಹಲೋ ರಾಜ್ಯೋತ್ಸವ ಶುಭಾಶಯ ಹೇಳಿ. ಹಲೋ, ಕಾಯಿ ರಾಜ್ಯೋತ್ಸವ ಶುಭಾಶಯ. ನನ್ನ ಕ್ಯಾಮ್ರಾ ಮುಂದೆ ಬರಬಾರ್ದು ಅಂತ ಪಾರ್ಟಿ ಆರ್ಡರ್ ಮಾಡಿದ್ದೀವಿ. ಅಲ್ಲ, ರಾಜ್ಯೋತ್ಸವ ಶುಭಾಶಯ ಹೇಳಿ. ಬಡಗುರು ರಾಜ್ಯೋತ್ಸವ ಶುಭಾಶಯ ಹೇಳ್ಬಾರ್ದು ಅಂತ ಹೇಳ್ತಾರೆ. ಪಾರ್ಟಿ ಜವಾಬ್ದಾರಿ ಕೊಟ್ಟಿದ್ದೆ. ರಾಜ್ಯೋತ್ಸವ ಶುಭಾಶಯ ಹೇಳಂಗಿಲ್ವಾ? ಇನ್ನು ಕನ್ನಡಕ್ಕೆ ಇನ್ನೂ ಸಿಕ್ಕಬೇಕಾದಂಥ ಸವಲತ್ತುಗಳು ಇನ್ನೂ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಸರಿಯಾದ ಮಾರ್ಗದಲ್ಲಿ ಸಿಗ್ತಾ ಇಲ್ಲ. ಸಿಕ್ಕುವಂತಹ ಕನ್ನಡಕ್ಕೆ ಸಿಕ್ಕುವಂತಹ ಘನತೆ ಸಿಕ್ಕಿದ್ರೆ ಸಾಕು. ಅದರಲ್ಲಿ ಏನು ಲೋಪ ಆಗದೆ ಕನ್ನಡಕ್ಕೆ ಸಿಕ್ಕುವಂಥ ಘನತೆಗಳು ಸಿಕ್ಕಿದ್ರೆ ಸಾಕು. ಯಾವ ಥರ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಎಲ್ಲರೂ ಕನ್ನಡದಲ್ಲೇ ಮಾತಾಡಿದ್ರೆ ಒಳ್ಳೆ ಚೆನ್ನಾಗಿರ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಜನನೂ ಇಲ್ಲಿ ಬರೋದ್ರಿಂದ ನಾವು ಎಲ್ಲ ರೀತಿಯಲ್ಲೂ ಮಾತಾಡ್ತೀವಿ. ಕನ್ನಡ ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ, ತಮಿಳು ಮಾತಾಡ್ತೀವಿ, ಕನ್ನಡ ಮತ್ತು ಹಿಂದಿ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಅದರಿಂದ ನಾವು ಕನ್ನಡಿಗರು ಅನ್ನೋದಕ್ಕೆ ಕನ್ನಡನೇ ಮಾತಾಡಬೇಕು ಅನ್ನೋದನ್ನು ಒಂದು ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದರೆ ಸಾಕು ಅಂತ ನನ್ನ ಆಸೆ. ಓದಿಲ್ಲ ನಾವು. ಹೆದರಿಬೇಡಿ, ಕನ್ನಡ ಮಾತಾಡಿ, ಕನ್ನಡ. ನಾವು ಹಳ್ಳಿ ಬಗ್ಗೆ ಹೇಳ್ಬೇಕು ಅಂದರೆ ಏನು ಹೇಳೋದು, ನಾವೇನು ಓದಿಲ್ಲ ಸಾಮಾನ್ಯವಾಗಿ. ಕನ್ನಡ ಭಾಷೆಯಲ್ಲಿ ಭಾಷೆ ಬೆಳಿಬೇಕಿದ್ರೆ ಏನು ಮಾಡಬೇಕು? ನೀನು ಒಳ್ಳೆ ಕೆಲಸ ಮಾಡಬೇಕು. ಕನ್ನಡ ಪೇಪರ್ ಬೇರೆ ಓದ್ತಾ ಇದ್ದೀರಾ? ಬಗ್ಗೆ ಕೇಳ್ತಾ ಇದೀವಪ್ಪ. ಇದು ಯಾವ್ದು ಆಪ್ ಕೈ ವರ್ಷಕ್ಕೆ ಎತ್ಕೊಳ್ಳೋದು, ಕೈ ವರ್ಷಕ್ಕೆ ಎತ್ಕೊಳ್ಳೋದು ಆ ಪೇಪರ್. ಕನ್ನಡ ಪೇಪರಾ? ಹಾಂ, ಕೈ ವರ್ಷದಾಗ ಪೇಪರಾ? ಓದಕ್ಕಲ್ಲ. ಸರ್, ಎಜುಕೇಷನಲ್ಲಿ ಫಸ್ಟ್ ಡಿಪಾರ್ಟ್ಮೆಂಟ್ ಅದೇ ಚೇಂಜ್ ಮಾಡಬೇಕು ಸರ್. ಎಜುಕೇಷನ್ ಬರೀ ಸೆಕೆಂಡ್ಲಿ ಕನ್ನಡ ಮಾತಾಡಬೇಕು ಕ್ಲಾಸ್ನಲ್ಲಿ ಕನ್ನಡ
ಬರಿಬೇಕು. ರೈಟಿಂಗ್ ಆ್ಯಂಡ್ ಓರಲಿಂಗ್ ಮೇನ್ ಇದ್ದೇ ಇರಬೇಕು. ಮೇನ್ ಇದಿರಲೇ ಸಾಕು. ಕನ್ನಡ ಆಟೋಮೆಟಿಕ್ಲಿ ಚೇಂಜ್. ಅದೇ ಟಾರ್ಗೆಟ್ ಇಂಪಾರ್ಟೆನ್ಸ್ ಅಂದರೆ ಇವಾಗ ನೋಡಿ, ಇವಾಗ 10th ನೋಡಿ ಸ್ವಲ್ಪ ಅರ್ಧ ಮಕ್ಕಳು ಕನ್ನಡ ಬರುತ್ತೆ, ಅರ್ಧಗೆ ಇಂಗ್ಲೀಷ್ ಬರುತ್ತೆ. ಅದೇ ಮೇನ್ ಪಾಯಿಂಟು. ಅದೇ ಏನು ಮಾಡಬೇಕು, ನೀವು ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು. ಅದಕ್ಕೆ ನಿಮಗೆ ಇದು ಚಾನ್ಸಸ್ ಚೆನ್ನಾಗಿರುತ್ತೆ. ಅದು ಕ್ವಿಝು ಆಮೇಲೆ ಸ್ಕೂಲ್ನಲ್ಲಿ ಕ್ವಿಝ್ ಇಕ್ಕೋದು, ಇಲ್ಲಾಂದರೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ನು. ನಾವು ಬೆಂಗಳೂರು ನಗರಕ್ಕೆ ಸೀಮಿತವಾದಾಗ ನಾವು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಕರಗದ ಒಂದು ಮಹೋತ್ಸವ ಸಮಾರಂಭ ನಡೆಯುತ್ತೆ. ಆವಾಗ ನಾವು ಕೆಂಪೇಗೌಡ ಜಯಂತಿಯ ಆಚರಣೆಯನ್ನು ಮಾಡುವಾಗ ನಗರದ ಹಬ್ಬವಾಗಿ ನಾವು ಅದನ್ನು ಸೀಮಿತವಾಗಿ ಇಟ್ಕೊಂಡಿದ್ದೇವೆ. ಆದರೆ ಎಂಟೈರ್ ಇಡೀ ಕರ್ನಾಟಕ ರಾಜ್ಯದ ಕನ್ನಡ ನಾಡಿನ ಎಲ್ಲ ಸಮಗ್ರ ನಾಡಿನ ಜನತೆ ಆಚರಣೆ ಮಾಡೋದು ಕನ್ನಡ ರಾಜ್ಯೋತ್ಸವ. ನಮ್ಮ ಅಭಿಪ್ರಾಯ ಸರ್, ಇಲ್ಲಿ ಕನ್ನಡದ ಬಗ್ಗೆ ಹೇಳಬೇಕು ಅಂತಂದರೆ ಯಾವುದು ಬರೋದಿಲ್ಲ ನನಗೆ. ಕನ್ನಡ ಬಿಟ್ಟು ಅದರಲ್ಲಿ ಬೇರೆ ಯಾವುದು ಬರೋದಿಲ್ಲ, ಬೇರೆ ಭಾಷೆ ಯಾವುದು ಬರೋದಿಲ್ಲ ಕನ್ನಡ ಬಿಟ್ಟು. ಇಂಗ್ಲೀಷ್ ಅಂದರೆ ಸ್ವಲ್ಪ ಬರುತ್ತೆ, ಹಿಂದಿ ಅಷ್ಟೇನು ಹೇಳೋ ಸ್ವಲ್ಪ ಅರ್ಥ ಆಗುತ್ತೆ, ಇನ್ನು ಕೆಲವು ಅಷ್ಟಾಗಿ ಬರೋದಿಲ್ಲ. ಹುಟ್ಟಿದ ಹುಡುಗನಿಂದ ಮಕ್ಕಳು ಬೆಳಿತಾರಲ್ಲ, ಬೆಳಕೋಗೆಲ್ಲ ಏನು ಮೋಸ ಕೊಡ್ಬೋದು. ಮೊದಲು ಕನ್ನಡದ ಭಾಷೆ ಕಲಿಸ್ಬೇಕು, ಆಮೇಲೆ ಹಿಂದಿ ಇಂಗ್ಲೀಷ್ ಕನ್ನಡ ಏನೋ ಮಾಡ್ತೀವಿ. ದಯವಿಟ್ಟು ಫಸ್ಟ್ ಕನ್ನಡದಲ್ಲಿ ಹುಟ್ಟಿಯೋದು, ಮತ್ತು ಇನ್ನು ಜನ್ಮಕ್ಕೆ ನಾವು ಹುಟ್ಟಿಯೋಲ್ಲ ನಮಗೆ ಗೊತ್ತಿಲ್ಲ ಅಂದರೆ ಕನ್ನಡ ತಾಯಿ ಇದರಲ್ಲಿ ಹುಟ್ಟಿದ್ದು ಇದಾಗಲಿ ಸರ್, ಅಷ್ಟು ಹೇಳ್ತೀವಿ. ಆಂಗ್ಲ ಭಾಷೆಯ ಕತೆ ಹಾಗೆ ಕನ್ನಡದ ಕತೆ ಹೀಗೆ. ಒಂದೇ ಒಂದು ಭಾಷೆಯನ್ನು, ಅದರಲ್ಲೂ ಕನ್ನಡ ಭಾಷೆಯನ್ನು ಶುದ್ಧವಾಗಿ ಮಾತನಾಡಲಿಕ್ಕೆ ಬರಲಿಲ್ಲ ಅಂದರೆ ಹೇಗೆ? ಇಷ್ಟು ತೋರಿಸಿದ ಮೇಲೆ ಇನ್ನು ಹೆಚ್ಚಿಗೆ ಹೇಳೋದೇನೂ ಇಲ್ಲ. ಛಾಯಾಗ್ರಾಹಕ ಪ್ರಸಾದ್ ಜೊತೆ ಸುವರ್ಣ ವಾರ್ತೆಗಾಗಿ ವೀರೇಂದ್ರ ಉಪ್ಪುಂದ, ಬೆಂಗಳೂರು. ನೋಡಿದ್ರಲ್ಲ ಇವರ ಕನ್ನಡ ಹೇಗಿದೆ ಅಂತ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ಸುದ್ದಿವಾಹಿನಿ ನೋಡ್ತಾ ಇರಿ.